ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಾಟ ಮಿತಿ ಮೀರಿತು. ಈ ಕುರಿತು ನಿಮ್ಮ ರಿಪಬ್ಲಿಕಾಣ ನೊಂದರ ಪರವಾಗಿ, ಬಡವರ ಪರವಾಗಿ ಅತಿ ದೊಡ್ಡ ಅಭಿಯಾನ ಮಾಡಿತ್ತು. ಅಭಿಯಾನದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಆಟಾಟೋಪಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಖಡಕ್ ಆದೇಶವನ್ನ ಕೊಟ್ಟರೂ ಕೂಡ ರಾಜ್ಯದಲ್ಲಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಕಾರಣ ಮತ್ತೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಮಹಿಳೆ ಜೀವ ಬಿಟ್ರ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಗಂಭೀರ ಆರೋಪ. ಜಯಶೀಲ 53 ವರ್ಷ ಆತ್ಮಹತ್ಯೆ ಮಾಡಿಕೊಂಡಂಥ ಮಹಿಳೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳೆಯಲ್ಲಿ ನಡೆದಂಥ ಘಟನೆ ಇದು. ಜಮೀನಲ್ಲಿ ವಿಷದ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಾಟಕ್ಕೆ, ಅಲ್ಲಿನ ಸಿಬ್ಬಂದಿಗಳ ಕಾಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತಹ ಶಂಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಆತ್ಮಹತ್ಯೆ ಆಗಿದ್ರೆ ಸಿಎಂ ಅವರ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನೋದು ಪ್ರಶ್ನೆ. ಶ್ರುತಿ, ಈಗಾಗಲೇ ಮೈಕ್ರೋ ಫೈನಾನ್ಸ್ ಅವರ ಹಾವಳಿಗೆ ಒಂದಷ್ಟು ಕಡಿವಾಣ ಹಾಕೋದಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಒಂದಷ್ಟು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಯಾರು ಕೂಡ ಅವರಿಗೆ ಕಿರುಕುಳ ಕೊಡಬಾರದು, ಜೊತೆಗೆ ಸರ್ಕಾರ ಅವರ ಪರವಾಗಿರುತ್ತೆ ಎನ್ನುವಂತಹ ಅಭಯವನ್ನು ಕೊಟ್ಟರು ಕೂಡ ಈಗಾಗಲೇ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿಗೆ ಬರುವಂತಹ ಹಬ್ಳೆ ಗ್ರಾಮದಲ್ಲಿ ಜಯಶೀಲ ಎಂಬಂತಹ ಮಹಿಳೆ ಕೂಡ ನಿನ್ನೆ ಈ ಒಂದು ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ಜಮೀನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಜಯಶೀಲ ಅವರು ಕೂಡ ಮೈಕ್ರೋ ಫೈನಾನ್ಸ್ ನ ವಿವಿಧ ಕಂಪನಿಗಳು ಸಾಲ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗ್ರಾಮದಲ್ಲೂ ಕೂಡ ಹಲವರ ಬಳಿ ಕೈ ಸಾಲ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇತ್ತೀಚೆಗೆ ಹಸು ಇರ್ಬೋದು, ಜೊತೆಗೆ ಒಂದಷ್ಟು ಸಮಸ್ಯೆಗಳಿಂದ ಕೂಡ ಬಳಲ್ತಾ ಇದ್ರು. ಸೊ ಹೀಗಾಗಿ ಇದೆಲ್ಲಾ ಕಾರಣಗಳಿಂದಲೂ ಕೂಡ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕುಟುಂಬಸ್ಥರು ಒಂದಷ್ಟು ಗಂಭೀರವಾದ ಆರೋಪನ ಮಾಡ್ತಾ ಇದ್ದಾರೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಅವರು ನಿಜಕ್ಕೂ ಕೂಡ ಕಿರುಳ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಷ್ಟು ಪೊಲೀಸರು ಕೂಡ ಈಗಾಗಲೇ ಅದರ ಬಗ್ಗೆ ಕೂಲಂಕುಷವಾದಂತಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಜಯಶೀಲ ಅವರ ಮೃತದೇಹವನ್ನು ಕೂಡ ಆ ಕುಟುಂಬಸ್ಥರಿದೆ ಎಲ್ಲರೂ ಕೂಡ ಒಂದಷ್ಟು ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಅಂತ ಹೇಳಿ ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗ್ರಾಮದಲ್ಲೂ ಕೂಡ ಒಂದಷ್ಟು ಕೈ ಸಾಲ ಮಾಡಿರ್ಬೋದು, ಜೊತೆಗೆ ಹಣವನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿ ಒಂದಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಖರವಾದಂತಹ ತಿಳಿದ ನಂತರವಷ್ಟೇ ನಿಜಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಅವರು ಹಾವಳಿ ಕೊಡ್ತಾ ಇದ್ದಾರೆ ಅಥವಾ ಈಕೆ ಸಾಕಷ್ಟು ಸಾಲ ಮಾಡಿದ ಕಾರಣಕ್ಕಾಗಿ ಸಾಲವನ್ನ ಮರುಪಾವತಿ ಮಾಡಿದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಬಗ್ಗೆ ಪೊಲೀಸರು ಕೂಲಂಕುಷವಾದ ತನಿಖೆ ಮಾಡಿದ ನಂತರವಷ್ಟೇ ಈ ಒಂದು ಸಾವಿಗೆ ನಿಖರವಾದಂತಹ ಕಾರಣ ತಿಳಿಬರಲಿದೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಾಟ ಮಿತಿ ಮೀರಿತು. ಈ ಕುರಿತು ನಿಮ್ಮ ರಿಪಬ್ಲಿಕಾಣ ನೊಂದರ ಪರವಾಗಿ, ಬಡವರ ಪರವಾಗಿ ಅತಿ ದೊಡ್ಡ ಅಭಿಯಾನ ಮಾಡಿತ್ತು. ಅಭಿಯಾನದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಆಟಾಟೋಪಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಖಡಕ್ ಆದೇಶವನ್ನ ಕೊಟ್ಟರೂ ಕೂಡ ರಾಜ್ಯದಲ್ಲಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಕಾರಣ ಮತ್ತೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಮಹಿಳೆ ಜೀವ ಬಿಟ್ರ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಗಂಭೀರ ಆರೋಪ. ಜಯಶೀಲ 53 ವರ್ಷ ಆತ್ಮಹತ್ಯೆ ಮಾಡಿಕೊಂಡಂಥ ಮಹಿಳೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳೆಯಲ್ಲಿ ನಡೆದಂಥ ಘಟನೆ ಇದು. ಜಮೀನಲ್ಲಿ ವಿಷದ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಾಟಕ್ಕೆ, ಅಲ್ಲಿನ ಸಿಬ್ಬಂದಿಗಳ ಕಾಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತಹ ಶಂಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಆತ್ಮಹತ್ಯೆ ಆಗಿದ್ರೆ ಸಿಎಂ ಅವರ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನೋದು ಪ್ರಶ್ನೆ. ಶ್ರುತಿ, ಈಗಾಗಲೇ ಮೈಕ್ರೋ ಫೈನಾನ್ಸ್ ಅವರ ಹಾವಳಿಗೆ ಒಂದಷ್ಟು ಕಡಿವಾಣ ಹಾಕೋದಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಒಂದಷ್ಟು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಯಾರು ಕೂಡ ಅವರಿಗೆ ಕಿರುಕುಳ ಕೊಡಬಾರದು, ಜೊತೆಗೆ ಸರ್ಕಾರ ಅವರ ಪರವಾಗಿರುತ್ತೆ ಎನ್ನುವಂತಹ ಅಭಯವನ್ನು ಕೊಟ್ಟರು ಕೂಡ ಈಗಾಗಲೇ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿಗೆ ಬರುವಂತಹ ಹಬ್ಳೆ ಗ್ರಾಮದಲ್ಲಿ ಜಯಶೀಲ ಎಂಬಂತಹ ಮಹಿಳೆ ಕೂಡ ನಿನ್ನೆ ಈ ಒಂದು ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ಜಮೀನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಜಯಶೀಲ ಅವರು ಕೂಡ ಮೈಕ್ರೋ ಫೈನಾನ್ಸ್ ನ ವಿವಿಧ ಕಂಪನಿಗಳು ಸಾಲ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗ್ರಾಮದಲ್ಲೂ ಕೂಡ ಹಲವರ ಬಳಿ ಕೈ ಸಾಲ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇತ್ತೀಚೆಗೆ ಹಸು ಇರ್ಬೋದು, ಜೊತೆಗೆ ಒಂದಷ್ಟು ಸಮಸ್ಯೆಗಳಿಂದ ಕೂಡ ಬಳಲ್ತಾ ಇದ್ರು. ಸೊ ಹೀಗಾಗಿ ಇದೆಲ್ಲಾ ಕಾರಣಗಳಿಂದಲೂ ಕೂಡ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ
ಕುಟುಂಬಸ್ಥರು ಒಂದಷ್ಟು ಗಂಭೀರವಾದ ಆರೋಪನ ಮಾಡ್ತಾ ಇದ್ದಾರೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಅವರು ನಿಜಕ್ಕೂ ಕೂಡ ಕಿರುಳ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಪೊಲೀಸರು ಕೂಡ ಈಗಾಗಲೇ ಅದರ ಬಗ್ಗೆ ಕೂಲಂಕುಷವಾದಂತಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಜಯಶೀಲ ಅವರ ಮೃತದೇಹವನ್ನು ಕೂಡ ಆ ಕುಟುಂಬಸ್ಥರಿದೆ ಎಲ್ಲರೂ ಕೂಡ ಒಂದಷ್ಟು ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಅಂತ ಹೇಳಿ ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗ್ರಾಮದಲ್ಲೂ ಕೂಡ ಒಂದಷ್ಟು ಕೈ ಸಾಲ ಮಾಡಿರ್ಬೋದು, ಜೊತೆಗೆ ಹಣವನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿ ಒಂದಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಖರವಾದಂತಹ ತಿಳಿದ ನಂತರವಷ್ಟೇ ನಿಜಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಅವರು ಹಾವಳಿ ಕೊಡ್ತಾ ಇದ್ದಾರೆ ಅಥವಾ ಈಕೆ ಸಾಕಷ್ಟು ಸಾಲ ಮಾಡಿದ ಕಾರಣಕ್ಕಾಗಿ ಸಾಲವನ್ನ ಮರುಪಾವತಿ ಮಾಡದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಬಗ್ಗೆ ಪೊಲೀಸರು ಕೂಲಂಕುಷವಾದ ತನಿಖೆ ಮಾಡಿದ ನಂತರವಷ್ಟೇ ಈ ಒಂದು ಸಾವಿಗೆ ನಿಖರವಾದಂತಹ ಕಾರಣ ತಿಳಿಬರಲಿದೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಾಟ ಮಿತಿ ಮೀರಿತು. ಈ ಕುರಿತು ನಿಮ್ಮ ರಿಪಬ್ಲಿಕಾಣ ನೊಂದರ ಪರವಾಗಿ, ಬಡವರ ಪರವಾಗಿ ಅತಿ ದೊಡ್ಡ ಅಭಿಯಾನ ಮಾಡಿತ್ತು. ಅಭಿಯಾನದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಆಟಾಟೋಪಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಖಡಕ್ ಆದೇಶವನ್ನ ಕೊಟ್ಟರೂ ಕೂಡ ರಾಜ್ಯದಲ್ಲಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಕಾರಣ ಮತ್ತೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಮಹಿಳೆ ಜೀವ ಬಿಟ್ರ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಗಂಭೀರ ಆರೋಪ. ಜಯಶೀಲ 53 ವರ್ಷ ಆತ್ಮಹತ್ಯೆ ಮಾಡಿಕೊಂಡಂಥ ಮಹಿಳೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳೆಯಲ್ಲಿ ನಡೆದಂಥ ಘಟನೆ ಇದು. ಜಮೀನಲ್ಲಿ ವಿಷದ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಾಟಕ್ಕೆ, ಅಲ್ಲಿನ ಸಿಬ್ಬಂದಿಗಳ ಕಾಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತಹ ಶಂಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಆತ್ಮಹತ್ಯೆ ಆಗಿದ್ರೆ ಸಿಎಂ ಅವರ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನೋದು ಪ್ರಶ್ನೆ. ಶ್ರುತಿ, ಈಗಾಗಲೇ ಮೈಕ್ರೋ ಫೈನಾನ್ಸ್ ಅವರ ಹಾವಳಿಗೆ ಒಂದಷ್ಟು ಕಡಿವಾಣ ಹಾಕೋದಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಒಂದಷ್ಟು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಯಾರು ಕೂಡ ಅವರಿಗೆ ಕಿರುಕುಳ ಕೊಡಬಾರದು, ಜೊತೆಗೆ ಸರ್ಕಾರ ಅವರ ಪರವಾಗಿರುತ್ತೆ ಎನ್ನುವಂತಹ ಅಭಯವನ್ನು ಕೊಟ್ಟರು ಕೂಡ ಈಗಾಗಲೇ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿಗೆ ಬರುವಂತಹ ಹಬ್ಳೆ ಗ್ರಾಮದಲ್ಲಿ ಜಯಶೀಲ ಎಂಬಂತಹ ಮಹಿಳೆ ಕೂಡ ನಿನ್ನೆ ಈ ಒಂದು ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ಜಮೀನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಜಯಶೀಲ ಅವರು ಕೂಡ ಮೈಕ್ರೋ ಫೈನಾನ್ಸ್ ನ ವಿವಿಧ ಕಂಪನಿಗಳು ಸಾಲ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗ್ರಾಮದಲ್ಲೂ ಕೂಡ ಹಲವರ ಬಳಿ ಕೈ ಸಾಲ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇತ್ತೀಚೆಗೆ ಹಸು ಇರ್ಬೋದು, ಜೊತೆಗೆ ಒಂದಷ್ಟು ಸಮಸ್ಯೆಗಳಿಂದ ಕೂಡ ಬಳಲ್ತಾ ಇದ್ರು. ಸೊ ಹೀಗಾಗಿ ಇದೆಲ್ಲಾ ಕಾರಣಗಳಿಂದಲೂ ಕೂಡ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕುಟುಂಬಸ್ಥರು ಒಂದಷ್ಟು ಗಂಭೀರವಾದ ಆರೋಪನ ಮಾಡ್ತಾ ಇದ್ದಾರೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಅವರು ನಿಜಕ್ಕೂ ಕೂಡ ಕಿರುಳ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಪೊಲೀಸರು ಕೂಡ ಈಗಾಗಲೇ ಅದರ ಬಗ್ಗೆ ಕೂಲಂಕುಷವಾದಂತಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಜಯಶೀಲ ಅವರ ಮೃತದೇಹವನ್ನು ಕೂಡ ಆ ಕುಟುಂಬಸ್ಥರಿದೆ ಎಲ್ಲರೂ ಕೂಡ ಒಂದಷ್ಟು ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಅಂತ ಹೇಳಿ ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗ್ರಾಮದಲ್ಲೂ ಕೂಡ ಒಂದಷ್ಟು ಕೈ ಸಾಲ ಮಾಡಿರ್ಬೋದು, ಜೊತೆಗೆ ಹಣವನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿ ಒಂದಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಖರವಾದಂತಹ ತಿಳಿದ ನಂತರವಷ್ಟೇ ನಿಜಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಅವರು ಹಾವಳಿ ಕೊಡ್ತಾ ಇದ್ದಾರೆ ಅಥವಾ ಈಕೆ ಸಾಕಷ್ಟು ಸಾಲ ಮಾಡಿದ ಕಾರಣಕ್ಕಾಗಿ ಸಾಲವನ್ನ ಮರುಪಾವತಿ ಮಾಡದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಬಗ್ಗೆ ಪೊಲೀಸರು ಕೂಲಂಕುಷವಾದ ತನಿಖೆ ಮಾಡಿದ ನಂತರವಷ್ಟೇ ಈ ಒಂದು ಸಾವಿಗೆ ನಿಖರವಾದಂತಹ ಕಾರಣ ತಿಳಿಬರಲಿದೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.